ಒಂದು ವಾರವಾದರೂ ಭೇಟಿ ಈ ಬಸವೇಶ್ವರ ಗುಡಿಗಾದ್ರೂ ಬರ್ಬೋದು. ನನ್ನನ್ನು ದೇಸಾಯಿ ಗೌಡರಿಗೆ ಗುಡಿಗೆ ಹೋಗಿ ಬರುತ್ತೇನೆ ಅಂತ ಸುಳ್ಳು ಹೇಳಿ ಬಂದ. ಇಷ್ಟೇನಾದ್ರೂ ಬಂದೇ ಬರುತ್ತಾನೋ ಅಥವಾ ಕಾದು ನೋಡಿದ್ರೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿರುವ. ನಾನು ದೇವಸ್ಥಾನಕ್ಕಾದ್ರೂ ಬರುತ್ತೇನೆ, ಧರ್ಮಸ್ಥಳಕ್ಕಾದ್ರೂ ಹೋಗುತ್ತೇನೆ. ಅದನ್ನು ಕೇಳಲು ನೀನ್ಯಾರು? ಮುಂದೆ ನನಗೆ ತಾಳಿ ಕಟ್ಟುವ ಭೂಪತಿ ಕಂಡು ನಿನ್ನ ಜೊತೆ ತಾಳಿ ಕಟ್ಟಿಸ್ಕೊಳ್ಳೋಕೆ ನಾನೇನು ಮೂರ್ಖಳಲ್ಲ. ಬಂದ ಕಾರಣ ಹೇಳು. ಬಂದ ಕಾರಣ ಹಿಂದೆ ಕೈ ತಪ್ಪಿ ಆಗ ಹಣ್ಣಿನ ಫಲ ಹಚ್ಚಿ ಈಗಲಾದರೂ ಬರಲೇಬೇಕಂತ ಹಂಬಲಿಸಿ ಬಂದಿರೋದು ಈ ಪಾರ್ಟಿ. ಅಂದರೆ ನಿನ್ನ ಮಾತಿನ ಅರ್ಥ? ನಿನ್ನ ಹೊತ್ತೈದು ನನ್ನ ಆಸೆ ಆಕಾಶಗಳನ್ನು ತೀರಿಸಿಕೊಳ್ಳುವುದು ನನ್ನ ಛಲವಾಗಿದೆ. ಬಾರಿಕ ಈ ಪಾರ್ಟಿಯಲ್ಲ ಪ್ರೇಯಸಿಯಾಗಿ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನನ್ನ ಮೈ ಮುಟ್ಟಲು ಬಂದಿದ್ದೆ ಆದ್ರೆ ಈ ದೇವಸ್ಥಾನದಲ್ಲಿ ನಾನು ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ. ಬಲೆ ಎಚ್ಚರ. ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ನೀನು ಹಾರಾಡಿದರೆ ನಿನ್ನಂತೆ ಎಷ್ಟೋ ಜನ ಚೀಲ ಚರಂಡಿ ಆಗಿದೆ. ಈ ಪಾರ್ಟಿ ನನಗೆ ನೋಡು ಪಾಟೀಲ್, ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನಮ್ಮ ನನಗೆ ಹೇಳಿ ನಿನ್ನನ್ನು ಮನೆಯಿಂದ ಹೊರ ಹಾಕಿಸಬೇಕಾಗುತ್ತದೆ. ಜೋಕೆ ನನ್ನನ್ನು ಮನೆಯಿಂದ ಹೊರ ತಳ್ಳುವಷ್ಟು ಸೂರ್ಯನ ನೋಡಿ ಆ ನಿಮ್ಮಣ್ಣ ದೇಸಾಯಿಗೌಡ ಸತ್ತು ಮಾತ್ರ ಮನೆ ಬಸ್ ಮಾಡಿದ್ರೆ ಅವನ್ಯಾವ ಸೂರ್ಯ ನಿಮ್ಮಣ್ಣ ಗಂಡು ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಸೀಲೆ ಕಳಿಸುವ ಅವನ್ಯಾವ ಸೂರ್ಯ ನಿಮ್ಮಣ್ಣ. ಅಷ್ಟೇ ಅಲ್ಲ, ಚಿಕ್ಕಂದಿನಿಂದಲಿರುವಾಗ ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನ ಆಸ್ತಿಯಲ್ಲಿ ಮೆರೆತು ಅವನ್ಯಾವ ಪಡ್ಕೋಸಿಲ್ಲ ನಿಮ್ಮಣ್ಣ. ಏ ಪಾಟೀಲ್, ನೀನು ಹೇಳ್ತಲ್ಲ ನಿಜ ಎಂದು ನಂಬಿ ನಿನ್ನ ಬರಗೆ ಬೀಳುವ ಹೆಣ್ಣು ನಾನಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಜೀವಂತ ಶವ ಮಾಡಿಸಬಲ್ಲೆ. ಜೀವಂತ ಶವ? ರೇಣುಕ, ನೀನು ನನ್ನ ಜೀವಂತ ಶವ ಮಾಡಿದ್ರೊಳಗಾಗಿ ಈಗಲೇ ನಿನ್ನ ಶೀಲ ಸಮಾಧಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಮೊದಲು ಕೈ ಬಿಡು ರೇಣುಕಾಳ ಕೈಯನ್ನು. ನನ್ನ ಪ್ರೇಮ ಸಮಯದಲ್ಲಿ ಅಡ್ಡ ಮಾತ ನೀನ್ಯಾವಲೇ ಆರಾಮ್ಗೋರ್. ನಿಮ್ಮಂತವ್ರಿಗೆ ಕಾಳಿಂಗ ಸರ್ಪ, ಬಯಸಿದವ್ರಿಗೆ ಬಹದ್ದೂರ್, ಬೇಡವಾದವ್ರಿಗೆ ಸರ್ಪ ರೂಪದ ಸಂಪತ್. ನೀ ಹರಾಮ್ಗೋರ್ ಸಂಪತ್, ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡ್ಕೊಳ್ತೇನೆ. ನನಗೀಗ ಟೈಮ್ ಇಲ್ಲ, ಬರ್ತೇನೆ. ನಿನ್ನಂತವ್ರು ನನ್ನೇನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ತುಂಬಾ ಥ್ಯಾಂಕ್ಸ್. ನಾನು ಬಂದು ತುಂಬಾ ಹೊತ್ತಾಯ್ತು. ನಾನಿನ್ನು ಬರುತ್ತೇನೆ. ಎಲ್ಲಿ ಮೇಡಮ್? ಯಾಕೆ ಸಂಪತ್? ನಾನು ನಿಮ್ಮನ್ನು ಒಂದು ಮಾತು ಕೇಳಬೇಕಾಗಿದೆ. ಏನಂತ ಬೇಗ ಕೇಳು.
ನಾನು ಹೋಗ್ಬೇಕು. ಐ ಲವ್ ಯು ಮೇಡಮ್. ಸಂಪತ್, ನೋಡು ಸಂಪತ್, ನೀನು ನನ್ನ ಮಾನ ಕಾಪಾಡಿದೆ ಅಂತ ಮಾತ್ರಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೇನೆ. ಇದೇ ಮಾತನ್ನು ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ಗತಿನೇ ಬೇರೆ ಆಗುತ್ತಿತ್ತು. ಮೇಡಮ್, ನಾನು ನಿಮ್ಮ ಅಣ್ಣನ ಪಡೆದು ಕಳಿಕೆ ನಿಮ್ಮ ಅಣ್ಣನಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನು ಹೆಲ್ಪ್ ಮಾಡಿರುವೆ? ನಿಮ್ಮ ಅಣ್ಣನವರು ಹೇಳಿದಂತೆ ನನ್ನ ಹಿರಿಯಣ್ಣನ ತಲೆಯಲ್ಲಿ ಒಳಬಿಟ್ಟು ನನ್ನ ಜಮದಗ್ಗನನ್ನು ಮನೆಯಿಂದ ಹೊರ ತಳಿಸಿದೆ. ಸಂಪತ್, ಬಹಳ ಗಣಂದಾರಿ ಕೆಲಸ ಮಾಡಿರ್ವಿ. ನಮ್ಮ ಮನೆಯ ಮಾತು ಕೇಳಿ ನಿನ್ನ ರಕ್ತ ಸಂಬಂಧವನ್ನೇ ಲೆಕ್ಕಿಸದೆ ಅವರಿಗೆ ಅನ್ಯಾಯ ಮಾಡಿದವನು ನಾಳೆ ನನ್ನನ್ನು ಪ್ರೀತಿಸಿ ಮದುವೆ ಆದ ಮೇಲೆ ಮತ್ತೊಬ್ಬನ ತಂದು ನನ್ನ ಪಕ್ಕ ಮಲಗಿಸುವುದಲ್ಲೋದಕ್ಕೆ ಏನು ಗ್ಯಾರಂಟಿ? ಏನು ಮಾತನಾಡ್ತೀರ ನೀವು? ನೋಡು ಸಂಪತ್, ಕೊನೆಯದಾಗಿ ಒಂದು ಮಾತು ಹೇಳುತ್ತೀನಿ. ನಾನು ನಿನ್ನನ್ನು ಸತ್ರು ಮದುವೆ ಆಗುತ್ತೇನೆ. ನಾನು ನನ್ನ ಜಮದಗ್ನಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ಈ ಜನ್ಮದಲ್ಲಿ ಮದುವೆ ಆದ್ರೆ ಅದು ಅವರನ್ನೇ. ಬರುತ್ತೇನೆ. ಅಯ್ಯೋ ಅಯ್ಯೋ ದೇವರೇ, ಇವಳು ನಮ್ಮ ಅಣ್ಣ ಜಮದಗ್ನಿಯ ಪ್ರೇಯಿಸಿ ನಾನು ಎಂತ ತಪ್ಪು ಮಾಡಿದೆ. ಇವಳನ್ನು ಮದುವೆ ಆಗಬೇಕ ಅಂಬಲದಿಂದ ನನ್ನ ಅಣ್ಣ ಅತ್ತಿಗೆ ಮಾಡಬಾರ್ದ ಅನ್ಯಾಯ ಮಾಡಿದೆ. ಈಗಲೇ ಹೋಗಿ ಎಲ್ಲಿದ್ದರೂ ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇಬೇಕು. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ. ನನ್ನ ತಂದೆ ತಾಯಿರು ಕೊಂದ ಕೊಬ್ಬಿದ ಕುಂಡಿಗಳ ರಕ್ತ ಕುಡಿಯಲೊಂದು ಹಾತೊಳಿತದ ನನ್ನ ಸೇರಿನ ಜ್ವಾಲ ಅವನೇರನ್ನು ಪತ್ತೆ ಹಚ್ಚುವುದಕ್ಕಾಗಿ ಹಸಿದವರು ಎತ್ತೆ ಹರಿಯುತ್ತಿರುವೆ. ಅವನೇರನದು ಗೊತ್ತಾಗುತ್ತಿಲ್ಲ. ಬಟ್ ಆ ಬಂಡ ನನ್ನ ಮಕ್ಕಳು ಯಾರೆಂದು ಪತ್ತೆ ಹತ್ತಿದರೆ ಜನರಲ್ಲಿ ಅವರೇನ ಗಗನದಲ್ಲಿ ಹಾರಾಡುತ್ತದೆ. ನಮ್ಮೇಕೆ ಈ ಆರ್ಎಂಬಿ ಬಾರಿಗೆ ಕಳೆದುಕೊಂಡು ಬಂದಿದ್ದು? ಇಂದೇಕೋ ಪದ ಪದ ನನ್ನ ತಂದೆ ತಾಯಿಗಳೇ ನೆನಪಿಗೆ ಬರುತ್ತಿದ್ದಾರೆ. ಆ ನೋವನ್ನು ಮರೆಗೋಸ್ಕರ ನಾನು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಫುಲ್ ಎಂಜಾಯ್ ಮಾಡೋಣ ಬನ್ನಿ. ಮೊನ್ನೆ ಹೊರಗಡೆ ಡ್ಯಾನ್ಸರ್ಗಳೇ ಕರೆದುಕೊಂಡು ಬಾ ಮಗನೇ. ನಮಸ್ಕಾರ ಗೌಡ್ರಿಗೆ. ಗೌಡ್ರ ಗೌಡ್ರ ಏ ಗೌಡ ಗೌಡ ಬರ್ರಿ, ಸತ್ತು ಅಂತ ಕರ್ಕೊಂಬಂದಾನ. ನಮಸ್ಕಾರ ಗೌಡ್ರಿ. ಮನೆಗೆ ಕುರ್ಚಿ ಕುಡ್ಸಲ ಕುಂಸು ನೋಡ್ಲಿ. ನನ್ನ ಕರೆಸಿದ ಕಾರಣವೇನು ಗೌಡ್ರಿ? ಇನ್ನೊಂದಿಗೆ ನೆಂಟಸ್ಥರ ಬಳಸಲು ನಾನು ಇಲ್ಲಿ ಕರೆಸಿರುವೆ. ಇದೇನಿದು ಗೌಡ್ರಿ ನಿಮ್ಮ ಮಾತಿನ ಅರ್ಥ? ದೇವ
ನನ್ನ ಪರಿಸ್ಥಿತಿ ಸರಿಯಿಲ್ಲ. ಇನ್ನೆರಡು ವಾರ ಹೇಗಾದ್ರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡ್ರೆ. ಇನ್ನೆರಡು ಓಡಮಾಡಲು ಸಾಧ್ಯವಲ್ಲ. ಹಿಂದೆ ಈಗಲೇ ನನ್ನ ಹಣ ನನಗೆ ಬೇಕು. ಹಿಂದೆ ಈಗಲೇ ಹಣ ಎಲ್ಲಿಂದ ಕೊಡಲಿ ಗೌಡ್ರೆ? ಇನ್ನೆರಡು ವಾರ ಹೇಗಾದ್ರೂ ಮಾಡಿ ತಡೆದುಕೊ ಪುಣ್ಯ ಕಟ್ಟಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ. ಪಾಪ ಪುಣ್ಯ ನನ್ನ ಮುಂದೆ ಹೇಳಬೇಡ ಸಹಿತ ನಿನ್ನ ಹೊಲ ಬರೆದುಕೊಂಡರೆ ಈಗ ನಿನ್ನ ಮನೆ ಅಡಿಗೆ ಬರೆದುಕೊಡು. ಇದೊಂದು ಮನೆ ನಿಮ್ಮ ಹೆಸರಿಗೆ ಬರೆದು ಕೊಟ್ಟರೆ ನಾನಂತೂ ಬದುಕಲಿ ಗೌಡ್ರೆ, ನಾನಂತೂ ಬದುಕಲಿ. ಸ್ವಲ್ಪ ಕಾಲ ಅವಕಾಶ ಕೊಡಿ, ಹೇಗಾದ್ರೂ ಮಾಡಿ ನಿಮ್ಮ ಸಾಲವನ್ನು ಮುಗಿಸುತ್ತೇನೆ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಈ ದೇಶವನ್ನು ಎದುರಿತ್ತು ಹಳ್ಳಿಯಿಂದ ದಿಲ್ಲಿವರೆಗೂ, ದಿಲ್ಲಿಯಿಂದ ಹಳ್ಳಿವರೆಗೂ ಈ ದೇಶವನ್ನು ಹೆಸರು ಕೇಳಿದ್ರೆ ಗಲಗಲ ನಾಡಿಗೆ ಭಯ ಪಡ್ತಿರುವಾಗ ನನ್ನ ಎಲ್ಲ ಹಣ ಇಲ್ಲ ಆರಾಪ. ತಮ್ಮ ಸಂಜೆ ಅಂತ ಸಾಲ ತಗೋತ್ ಮುಂದ ಬಂದ್ ಮಾತ್ ಸುಮ್ಮ ಸಾಲ ಕೊಟ್ಟು ನಿನ್ ಮೈ ಉಳಿಸ್ಕೋ. ಹಣ ಕೊಡಲು ಸಾಧ್ಯವಿಲ್ಲದ್ರೆ ನಿನ್ನ ಸಾವು ಖಚಿತ. ಸಹಿಸ್ಕೋ. ದೇಶ ಹೊರಚಡುವ ಚಾಟಿ ಪಾಳಿಕೆಯನ್ನು ಯಾರು ಆರಾಮ್ ಕರ್. ರಾಮ. ಯಾವ ರಾಮ? ಪರಶುರಾಮ. ಪರಶುರಾಮ? ಪರಶುರಾಮ ನಿನ್ನಂತ ರಾಮ ಪರಶುರಾಮರು ಯಾರು ಬದುಕುವುದಿಲ್ಲ ಈ ದೇಶ ಕೈಯಲ್ಲಿ. ಸಂಬಂಧದಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗೌಡ, ಹೊಸ ಪರಿಸ್ಥಿತಿಯಲ್ಲಿದ್ದಾನೆ. ಇವನನ್ನು ಕಾಪಾಡಲು ಬಂದಿರುವೆ. ಇವನನ್ನು ಕಾಪಾಡಲು ನಿನಗೂ ಸಾಧ್ಯ ಅಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯ ಅಲ್ಲ. ನಾನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಇಲ್ಲದಿದ್ದರೆ ಇದೇ ನನ್ನ ಪರಶುರಾಮನಿಂದ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿ ಮರಿಗಳಿಗೆ ಹಾಕಬೇಕಾಗುತ್ತದೆ. ಯಾಚಾರ ನನಗೆ ಎಚ್ಚರ ಗೊತ್ತೇ. ನಾನು ಯಾರನ್ನದು ನಿಂಗೆ ಗೊತ್ತಿಲ್ಲ. ಗೊತ್ತಿದ್ರು ನೀ ಈ ತರ ಮಾತಾಡ್ತಿರ್ಲ. ನೀನು ಯಾರೆಂದು ಗೊತ್ತಿದ್ದೆ. ಸತ್ತಳು ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ನೀನು ಇನ್ನೊಂದು ಏಟ ಇವರ ಮೇಲೆ ಕೊಡಿ, ಆವಾಗ ಗೊತ್ತಾಗುತ್ತದೆ ಈ ಪರಶುರಾಮನ ಕೆಪಾಸಿಟಿ. ಪರಶುರಾಮ ಏನನ್ನು ಬೆರೆಸ್ಕೊಂಡು ಹೋಗಲು ಏನೇನು ನಿಮ್ಮ ಅಣ್ಣನಾಗಲು ಬಂದು ಹೋಗೋಣ. ಅಣ್ಣನೆಂದಾದರೂ ತಿಳಿದುಕೋ, ಬಂದು ಬಳಗನಾದರೆಂದು ತಿಳಿದುಕೋ. ತೆಗೆದುಕೊಳ್ಳಿ ಯಜಮಾನರೇ, ಇವನು ನಿಮ್ಮ ಚಾಟಿ ದರ್ಪ ಎಟ್ಟು ಹೊಡೆದನು, ನೀವು ಅದೇ ತರ ಇವನನ್ನು ಹೊಡೆಯಿರಿ. ಬೇಡಪ್ಪ ಬೇಡ, ಅವರು ಮಾಡಿದ್ದಾರೆ ಎಂದೆವು, ನಾವು ಮಾಡಿದರೆ ಅವರಿಗೂ ನಮಗೂ ಸರಿ ಹೊಂದಾಣಿಕೆ ಆಗುವುದಿಲ್ಲ. ಅವನನ್ನು ಆ ದೇವರೇ ಕಾಪಾಡಲಿ. ಕೋಪಿಸಿಕೊಂಡೇನೆ ಗೌಡ, ಕೋಪಿಸಿಕೊಂಡ್ಯ. ಇದೇ ಬಡವರ ಶ್ರೀಮಂತರಿಗೆ ಇರುವ ವ್ಯತ್ಯಾಸ. ಇನ್ನೊಂದು ಸಾರಿ ಇವನನ್ನು ಹೊಡೆ, ಆವಾಗ ಗೊತ್ತಾಗತ್ತೆ ನಿನಗೆ ಈ ಪರಶುರಾಮನ ಕೆಪಾಸಿಟಿ. ಪರಶುರಾಮ ಎತ್ತು ಇವನು ಕರೆದುಕೊಂಡು ಹೊಂಟರೆ ಇವನು ಸಾಲ ಏರ್ಪಡ್ತೀಯ. ಮುಂದೆ ಮಾತನಾಡಬೇಡ, ತೆಗೆದುಕೋ ನಿನ್ನ ಹಣವನ್ನು. ಬನ್ನಿ ಯಜಮಾನರೇ, ಹೋಗೋಣ.
ಇವನ್ಯಾರು ಸೂರ್ಯವಂಶದಲ್ಲಿ ಹುಟ್ಟಿ ಗಂಡುಗಲೆನ್ಸತ್ತೆ ಕಣ್ಣು ಕೊಂಚಲಿ ಮಾತು ವಸ್ತರ ದೇಹ ಒಂಟಿ ಸಲಗ ಇವನನ್ನು ನೋಡುತ್ತಿದ್ದರೆ ಯಾವುದೋ ಸೂರ್ಯವಂಶದಲ್ಲಿ ಹುಟ್ಟಿ ಗಂಡುಗಲೆನ್ಸತ್ತೆ ಯಾರಾದ್ರೂ ನಂಗೇನು ಹೊಟ್ಟಿನಲ್ಲಿ ನಾನು ನನಗೆ ಬೇತಲ್ಲ ಅಷ್ಟೇ ಸಾಕು ತಂಗಿ ತಂಗಿ ಏನಕ್ಕ ಯಾಕಣ್ಣ ತೇಗಮ್ಮ ಈ ಅನಾದಿ ಎಷ್ಟು ದಿನ ಎರಸು ಆಯ್ತು ಬಬಲಾದಿ ಹೊಲದಿಂದ ಬಂದ ನಂತರ ಅವನ ಕೈಲಿ ಕೊಡು ಅವನು ಬ್ಯಾಂಕಿಗೆ ಹೋಗಿ ಕಟ್ಟಿ ಬರ್ತಾನೆ ಬ್ಯಾಂಕಿಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತಾನೆ ಏ ಹೆಣ್ಣೆ ಕೂತು ಜಾಗ ಅಲಗಾಡದೆ ಅಲ್ಲೇ ಸುಮ್ಮನೆ ಕೂತಿರು ಇಲ್ಲದಿದ್ದರೆ ನಿನ್ನನ್ನು ಚಿಂದಿ ಉಡಾಯಿಸಿ ಬಿಡುತ್ತೇನೆ ಯಾರು ನೀವು ಪರಶುರಾಮ್ ಯಾವ ಪರಶುರಾಮ ಪರಶುರಾಮ್ ಅಲಿಯಾಸ್ ಜಮದಾಗ್ನಿ ಹೌದು ರೇಣುಕಾ ನಾನೇ ಇದೇನಿದು ನಿನ್ನ ವೇಷ ಇದನ್ನೆಲ್ಲ ಹೇಳುವಷ್ಟು ಕೆಲಸ ನನ್ನದಿಲ್ಲ ನನ್ನ ಸುಮಾರು ಕೆಲಸ ಇದೆ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಹಿಂಪಾದ ಗೀತೆಯನ್ನು
ರೇಣುಕಾ, ನನ್ನದೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೇನೆ. ಸಮಯ ಸಿಕ್ಕಾಗ ಮತ್ತೆ ಭೇಟಿಯಾಗುತ್ತೇನೆ. ಈ ಪರಿಶ್ರಮ ವೇಷಕ್ಕೆ ಕಾರಣವೇನು? ಇಲ್ಲ, ಮತ್ತೆ ಭೇಟಿಯಾಗಂದಲ್ಲ ಕೇಳಿದ್ರೆ ಮೈದಾನದೊಂದಿಗೆ ಸಂಬಂಧವಿಟ್ಟುಕೊಂಡು ಕಾಡಿನಲ್ಲಿ ವಾಸವಿರುವ ಈ ಊರಿನ ಸತ್ಯವಂತನ ಹೆಂಡತಿ ಶಬರಿ ತಾನು ಚೀಟಿಗೆ ನೋಡಲ್ಲ ಮಹಾಗರತಿಯನ್ನು ನಿರೂಪಿಸಲಾಗ ಇವತ್ತು ನಡೆಯುವ ಈ ಜಾತ್ರೆಯೊಳಗೆ ನಾಗಮಂಡಲದ ನಾಗದೇವತೆಯ ಹುತ್ತದಲ್ಲಿ ಕೈ ಇಟ್ಟು ಸಾಬೀತುಪಡಿಸುತ್ತಾಳೆ. ಎಲ್ಲರೂ ತಪ್ಪದೆ ಬರಬೇಕು. ಸುಮ್ಮ ನಮಗ ಕೊಡ್ಕೋ ನೀವು ಅದ್ರಾಗ ಕೈ ಇಡಕ್ ಹೋಗ್ಬೇಡ್ರಿ. ಯಾಕಂದ್ರ ಅದ್ರಾಗ ಒಂದ್ ದೊಡ್ಡ ಗೊಟ್ಟ ಸರ್ಪ ಐತ್ರಿ. ಮತ್ ನಿನಗೆ ಏನ್ರ ಮಾಡ್ಬಿಡಿತ್ರಿ. ದೊಡ್ಡ ಪರೀಕ್ಷೆಗೆ ನಾನೊಬ್ಬಳು ಈ ಸತ್ತ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು. ನಾನೊಬ್ಬಳು ಜಾತಿ ಆದ್ರೆ ಕಚ್ಚಲಿ, ಕರಟಿ ಆದ್ರೆ ಬದುಕಿಸಿಲಿ. ನಾನಂತ್ರ ಹೇಳೋ ಅಷ್ಟು ಹೇಳಿನಿ. ಅಲ್ಲಿ ಇನ್ಮ್ಯಾ ನಿಮ್ಗೆ ಇಷ್ಟ ನೋಡ್ರಿ. ಅಮ್ಮ ತಾಯಿ ಬನಶಂಕರಿ ನೋಡಿದೆ ಅಮ್ಮ, ನಾನೊಬ್ಬಳು ಕರಟಿ ಆದ್ರೆ ಬದುಕಿಸು, ಜಾರಿ ಆದ್ರೆ ಸಾಯಿಸು. ಇಷ್ಟಕ್ಕೆಲ್ಲ ನಾನೇ ಕಾರಣ, ಕ್ಷಮಿಸಿ ಬಿಡುವುದಿಗೆ. ಕ್ಷಮಿಸಲು ನಾವೇನಪ್ಪ, ಎಲ್ಲರ ಕ್ಷಮಿಸುವ ಮೇಲಿದ್ದಾನೆ. ಶಬರಿ, ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡುವಂತಿದ್ದಾರೆ ಬಲ್ಲರು. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ. ಸರಿ, ಅದೆಲ್ಲ ದೇವರ ಪಾಲನೆ. ಅಣ್ಣ, ತಮ್ಮ, ಅಣ್ಣ, ನಮ್ಮ ವಾರ ಯಾರಿಲ್ಲ ತೋರಿಸ್ಬಿಟ್ಟು ಅಣ್ಣ ತಮ್ಮಂದಿರ ಒಂದಾಡಿರೋದು ಖುಷಿ ಪಡಬಾರ್ದೇ ಭಕ್ತರ್ಯ. ನಿಮ್ಮ ಪಾಲಿನ ಯಮ ನಾನಿದ್ದೇನೆ. ಯಾರಪ್ಪ ನೀನು? ನಾನಾಡಿದ್ರೆ ನಿನಗೇನು? ನನಗೆ ಬೇಕಾಗಿದ್ದು ನಿಮ್ಮೆಲ್ಲರ ಏನೋ. ನಾವೇನು ತಪ್ಪು ಮಾಡಿದೆ ಎಂದು ನಮಗೆ ಈ ಶಿಕ್ಷೆ? ಹಿಂದೆ ನೀವು ನನ್ನ ತಂದೆ ತಾಯಿಯನ್ನು ಕೊಂದಿರುವರೆಂದು ನಿಮ್ಮ ರುಣ್ಣ ಚಂಡಾಳ ಬಂದಿರುವನು ಕಲಿಯುಗದ ಯಮನಾಗಿ. ನಿನ್ನ ತಂದೆ ತಾಯಿಯನ್ನು ಕೊಂದವರು ಯಾರಪ್ಪ? ನಿನ್ನ ತಂದೆ ತಾಯಿ? ರಾಜಶೇಖರ್ ರತ್ನವನೇ ನನ್ನ ತಂದೆ ತಾಯಿಗಳು. ಅಂದ್ರೆ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಅಗ್ನಿದೇವ. ಓ, ಜಮದಗ್ನಿ ಅಗ್ನಿದೇವನ. ಅಂದರೆ ಜಮದಗ್ನಿ ಅಗ್ನಿದೇವ ಇಬ್ಬರು ಒಡ ಹುಟ್ಟಿದ ಸಹೋದರರು. ಆದರೆ ನಿನ್ನ ತಂದೆ ತಾಯಿಗಳನ್ನು ಕೊಂದವರು ಯಾರಪ್ಪ ನಿಮಗೆ ಹೇಳಿದರು? ಆ ದೇಸಾಯಿಗೌಡ, ಆ ಪಾಟೀಲ್ ಹೇಳಿದ್ದಾರೆ. ನೀವೇ ನನ್ನ ತಂದೆ ತಾಯಿಯನ್ನು ಕೊಂದಿರುವಿರೆಂದು. ಅವರೇ ನಿನ್ನ
ತಾಯಿಗಳನ್ನು ಕೊಂದಿದ್ದಾರಪ್ಪ. ಏನು ಮಾತನಾಡುತ್ತೀರಿ? ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ಇನ್ನ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿನ್ನ ತಮ್ಮನನ್ನು ಮನೆಯಲ್ಲಿ ಜಮದಗ್ನಿ ಅನ್ನುವ ನಾಡು ತಂದು ಸಾಕಿರಿ. ನೀವಿಬ್ಬರು ಒಡ ಹುಟ್ಟಿದ ಸಹೋದರರಪ್ಪ. ಅಂದರೆ ಜಮದಗ್ನಿ ಈ ಅಗ್ನಿದೇವ ಅಗ್ನಿದೇವ ನೀನು ಒಡ ಹುಟ್ಟಿದ ಸಹೋದರಪ್ಪ. ಅಣ್ಣ ಅಮ್ಮ ಲೇ ಮಗನ ದೇಸಾಯಿಗೌಡ, ಇನ್ನು ಮುಂದೆ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಳ್ತಿದ್ದರು ನಿನ್ನನ್ನು ಬಿಡುವುದಿಲ್ಲ ಮಗನೇ. ಲೇ ಮಗನೇ ಪಾಟೀಲ, ಈ ಅತಳ ಪಾತಾಳದಲ್ಲಿ ಅಡಿದು ಕುಳಿತರು ನಿನ್ನನ್ನು ರುಂಡ ತೆಗೆಯಲಾರದೆ ಬಿಡಲು ಜೋಡಿ ಹುಲಿಗಳಾಗಿ ಬರ್ತಿದ್ದೇವೆ. ಜೋಡು ಹುಲಿಗಳಾಗಿ ಬರ್ತಿವೆ, ನಿನ್ನ ಪಾಲಿನ ಹುಲಿಗಳಾಗಿ. ಯಾವುದು ಏಸು ಕೆಲಸ? ಅನ್ನ ಹಾಕಿ ಸಾಕಿ ಸುರಿದು ಈ ನನ್ನ ಮನೆಯಿಂದ ಹಣ ಬೇಯಿಸಿಕೊಳ್ಳೋರು ಏಸು ಕೆಲಸ ಅಲ್ವೇನೋ? ಈ ಹಣ ನೀನು ಸ್ವಂತ ದುಡಿದು ಗಳಿಸಿರುವ ದುಡಿದು ಗಳಿಸಲು ಬಾಯಿ ನಿಮ್ಮಪ್ಪ ಆಸ್ತಿ ಅಂತ ಗೊತ್ತಿದೆ ತಗೊಂಡು ಹೊರಟುವುದು. ಏನು ಮಾತನಾಡ್ತಿರು? ನಿಜವಾಗಿ ಮಾತನಾಡ್ತಿರೋ ದೇಸಾಯಿಗೌಡ? ನಾನು ದುಡಿದು ಗಳಿಸಿದ ಆಸೆ ಅಂತೆ ನಿಮ್ಮ ಅಪ್ಪ ದುಡಿದು ಗಳಿಸಿದ್ದ? ಲೇ ದೇಸಾಯಿಗೌಡ, ನಮ್ಮಪ್ಪ ನೀನು ಕೊಂದಂತೆ ನಾನು ಈಗ ನಿನ್ನ ಕೊಂದರೆ ಅದೇ ನನ್ನ ಆಸ್ತಿ ಅಲ್ಲವೇ? ಏನು ಮಾತನಾಡ್ತಿರು? ನಿಜವಾಗಿ ಮಾತನಾಡ್ತಿರೋ ದೇಸಾಯಿಗೌಡ? ಹಿಂದೆ ನೀನು ಕೊಂದಿರುವ ಸುರಪತಿ ಅಂದ್ರೆ ಯಾರಂತೀರಿ? ನಾನು ಫ್ಯಾಕ್ಟ್ರಿ ಮಾಡೋ ಯಜಮಾನ. ಆ ಫ್ಯಾಕ್ಟರಿ ಯಜಮಾನನ ಮಗನೇ ಸುರೇಂದ್ರ ಪಾಟೀಲ್. ದೇಸಾಯಿಗೌಡ, ಮುಗೀತು ನಿನ್ನ ಕಥೆ. ಅದಲು ನಾನೇನು ಮಾಡಬೇಡ. ನೀನು ಏನು ಕೇಳ್ತಿ ಕೇಳು, ನಾನು ಕೊಡ್ತೇನೆ. ನನಗೆ ನಿನ್ನ ತಂಗಿ ಕೊಟ್ಟು ಮದುವೆ ಮಾಡಬೇಕು. ಆಯ್ತು, ಖಂಡಿತವಾಗಿ ನಾನು ತಂಗಿ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ಮಗನ ದೇಸಾಯಿಗೌಡ, ಏ ಮಗನೇ ಅಗ್ನಿಜ, ನನ್ನ ಹೆಸರು ಎತ್ತು ಕರೆಯಡ್ಸಕ್ಕೆ ಬಂದೆ ನಿನಗೆ? ನಿನ್ನ ಹೆಸರು ಅಷ್ಟೇ ಅಲ್ಲ ಮಗನ, ನಿಮ್ಮ ಅಪ್ಪನ ಹೆಸರು ಎತ್ತಿ ಕರೀತಾರೆ. ಕೊಂಡಿಗಳೇ ನಿಮ್ಮ ತಲೆ ಕಡೆದು ಕಸದ ತೊಟ್ಟೆಗೆ ಹಾಕೋದು ಜೋಡಿ ಹುಲಿಗಳಾಗಿ ಬಂದಿದ್ದೇವೆ. ಜಮದಗ್ನಿ ಅವಳು ಇವುಗಳಲ್ಲಿ ಎಂದು ಹಾರಾಡಿದರು. ಇದರಲ್ಲಿ ಕಪ್ಪಳ ಸೇರುವೆ ಸುರೇಂದ್ರ ಪಾಟೀಲ್ ಕೈಯಲ್ಲಿ. ಲೇ ಪಾಟೀಲ, ನೀನು ನಿಗರಿ ಹೋಗೋಕ್ಕಿಂತ ಪೂರ್ವದಲ್ಲಿ ನಿಮ್ಮಿಬ್ಬರ ರಕ್ತವನ್ನು ಕುಡಿದು ಮರಣದ ಭೀತಿಯನ್ನು ಅರಿದು ಹಾಕಲು ಬಂದಿದ್ದೇವೆ. ಹೆಪ್ಪನೆಯಾಗಿ ಏ ಸಮಾಧಾನಿ, ಏನಾಗ್ಲಿ ಅಂತೀವ? ಹಿಂದೆ ನಿಮ್ಮತ್ತೆ ಅವಳಿ ಸೋದರಂದು ನಮ್ಮ ಎದುರಾಕಿಕೊಂಡಿದ್ದಾರೆ. ಹರಿದು ನಿಮ್ಮಂತ ಹುಮ್ಮರನ್ನು ಹುಗಿದು ಹುಗ್ಗಿ ಹೊಂದಿದ್ದಾರೆ ಈ ದೇಸಾಯಿಗಳ ಪಾಟೀಲ. ಸುಮ್ಮನೆ ಹೊರಟು ಹೋಗಿರಿ. ಹೊರಟು ಹೋಗಲು ಬಂದಿಲ್ಲ ದೇಸಾಯಿಗೌಡ, ಹೊರಟು ಹೋಗಲು ಬಂದಿಲ್ಲ. ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮ
ನಿರೂಪಿಸಗಲೇ ನಿನ್ನ ಎತ್ತ ತಂದೆ ತಾಯಿಗಳನ್ನು. ಲೇ ಪಾಟೀಲ, ಮುಗಿಯುತ್ತಲೇ ಮಗನ ನಿನ್ನ ದೇಹದ ಕಥೆಯನ್ನು. 22 ವರ್ಷಗಳ ಹಿಂದೆ ನನ್ನೆಲ್ಲರೂ ತೆಗೆಸುತ್ತಿರುವ ಚೇಡಿನ ಕೆಂಡ ಇಂದು ನಂದಿವಾಯಿತು. ಹೋಗೋಣ. ಪಾತಮ್ಮ, ಹೋಗೋಣ. ಮತ್ತೇಕೆ ತಡ, ಆಹಾರ ಬದಲಾಯಿಸು. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ರಾಮಲಿಂಗೇಶ್ವರನಲ್ಲಿ ವಿರುದ್ಧ ಮಂಗಲ ಆಡೋಣ.